ನಿತಿನ್ ಸ್ಪೆಷಲ್ ಬ್ರಾಂಚ್ ಸರ್. ರಘು ಸ್ಪೆಷಲ್ ಬ್ರಾಂಚ್ ಸರ್. ಕೂತ್ಕೊಳ್ಳಿ. ಏನಾಗಬೇಕಿತ್ತು? 13 ವರ್ಷ ಹಿಂದೆ ಸೋಂಪುರ ಫ್ಲೇವರ್ ಹತ್ರ ಎಳೆ ಹೆಣ್ಮಕ್ಳು ಕೇಸ್ನ ನೀವೇ ಅಲ್ಲ ಸರ್ ಹ್ಯಾಂಡಲ್ ಮಾಡ್ತಿದ್ದಿದ್ದು? ಎಳೆ ಹೆಣ್ಮಕ್ಳು ಸ್ಕಲ್ಸ್ ಕೇಸ್. ಅದೇ ತರ ಅಟ್ ಪ್ರೆಸೆಂಟ್ ಸೇಮ್ ಪ್ಯಾಟರ್ನ್ ಅಲ್ಲಿ ಮರ್ಡರ್ ನಡೆದಿದೆ ಸರ್. ಸೊ ಅದ್ರ ಬಗ್ಗೆ ನೀವೇನಾದ್ರು ಇನ್ಫಾರ್ಮೇಶನ್ ಕೊಟ್ರೆ ನಮಗೆ ಯೂಸ್ ಆಗುತ್ತೆ. ಸೊ ಪ್ಲೀಸ್. ಎಸ್, ವೈ ನಾಟ್. ನಾನು ಅವಾಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹುಟ್ಟಿರುವಂತಹ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ನವಜಾತ ಶಿಶುಗಳ ಅಪಹರಣ ಆಗ್ತಾ ಇತ್ತು. ಕೇಸನ್ನ ಯಾವ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಯಾರು ಆ ನವಜಾತ ಹೆಣ್ಣು ಮಕ್ಕಳ ಒಂದು ಅಪಹರಣ ಮಾಡ್ತಿದ್ರು ಅನ್ನುವಂಥದ್ದು ಸುಳಿವೇ ಸಿಗ್ಲಿಲ್ಲ. ತುಂಬಾ ತಲೆ ಕೆಡಿಸ್ಕೊಂಡೆ, ತುಂಬಾ ಕಡೆಯಿಂದ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದೆ. ಆದ್ರೆ ಇಲ್ಲೇ ನಮ್ಮ ಸೋಂಪುರ ಫ್ಲೈಓವರ್ ಇದೆಯಲ್ಲ, ಆ ಫ್ಲೈಓವರ್ ವರ್ಕ್ ಆಗಷ್ಟೇ ಶುರುವಾಗಿತ್ತು. ಫ್ಲೈಓವರ್ಗೋಸ್ಕರ ನೆಲವನ್ನ ಡಿಗ್ ಮಾಡ್ತಿದ್ರು. ಆವಾಗ ಸುಮಾರು 50 ರುಂಡಗಳು ಅಲ್ಲಿ ಭೂಮಿಯಲ್ಲಿ ಸಿಕ್ತು. ಅದನ್ನ ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಅದನ್ನ ರಿಸರ್ಚ್ ಮಾಡಿದಾಗ ಅದಷ್ಟು ಕೂಡ ಆಗಷ್ಟೇ ಹುಟ್ಟಿರುವಂತಹ ನವಜಾತ ಶಿಶುಗಳು ಹೆಣ್ಣು ಮಕ್ಕಳ ರುಂಡಗಳೇ ಆಗಿತ್ತು. ಆ ರುಂಡಗಳ ಹಣೆ ಮೇಲೆ ಒಂದು ವಿಚಿತ್ರವಾದ ಎಸ್ ಸೇಮ್ ಎಕ್ಸಾಕ್ಟ್ಲಿ